ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ತುಂಬ ಜನ ಕಮೆಂಟ್ ಮಾಡ್ತೀರಿ ಕನ್ನಡ ಮಾಡಿ, ಕನ್ನಡ ಪಾಸಿಂಗ್ ಪ್ಯಾಕೇಜ್ ಮಾಡಿ ಅಂತ. ಫೈನಲಿ ನಿಮಗೋಸ್ಕರ ಕನ್ನಡ ಮಾಡ್ತಾ ಇದ್ದೀನಿ. ಪಾಸಿಂಗ್ ಪ್ಯಾಕೇಜ್ನ ತುಂಬ ಈಸಿ ಕನ್ನಡದಲ್ಲಿ ಸ್ಕೋರ್ ಮಾಡೋದು. ಆರಾಮಾಗಿ ನೀವು 35 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಇರೋದು. ನೀವು 38-40 ಮಾರ್ಕ್ಸ್ ಕೂಡ ಆರಾಮಾಗಿ ಜಸ್ಟ್ ಏನು ಲೆಸನ್ಸ್ ಓದ್ದಲ್ಲಿ ನೀವು ಆರಾಮಾಗಿ ತಗೊಳ್ಬೋದು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಈ ಕಂಪ್ಲೀಟ್ 8 to 9 ಮಿನಿಟ್ಸ್ ಏನು ವೀಡಿಯೋ ಇದೆ, ಆ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಬಿಡುತ್ತೆ. ಯಾವ ಥರ ಓದಬೇಕು, ಇಷ್ಟೇ ಓದಬೇಕಾ, ಇಷ್ಟೇನ ಅನಿಸ್ಬಿಡುತ್ತೆ. ಅರ್ಥ ಆಯ್ತಾ? ವೀಡಿಯೋಗೆ ಹೋಗೋಕ್ಕೂ ಮುಂಚೆ ಈ ಥರದ ಎಲ್ಲ ಒಂದು ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ನೆಕ್ಸ್ಟ್ ಅಡ್ಮಿಷನ್ ಪ್ರೋಸೆಸ್ಗೆ ಯಾವ ರೀತಿ, ಈಗ 6 ತಿಂಗಳು ಮುಗಿದೋಗಿದೆ, ಇನ್ನು ಹೆಂಗೆ ಅಡ್ಮಿಷನ್ ಆಗೋದು, ಅದ್ರ ಕುರಿತು ಎಲ್ಲ ಒಂದು ಡೀಟೇಲ್ಸ್ನೂ ಕೂಡ ನಿಮ್ಗೆ ಯಾವುದೇ ರೀತಿಯ ಡೀಟೇಲ್ಸ್ ಬೇಕಂದ್ರೆ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ನೀವು ಈಗಲೇ ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿದೆಯಲ್ಲ, ಜಸ್ಟ್ ಒಂದು ಟೈಮ್ ಕ್ಲಿಕ್ ಮಾಡಿಬಿಡಿ. ಎಷ್ಟು ಜನ ನೋಡ್ತೀರಾ ಅಷ್ಟು ಜನ ಕೂಡ. ನೀವು ಪ್ರತಿ ಸಬ್ಸ್ಕ್ರಿಪ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರೋ ಅದ್ರ ಮೇಲೆ ನಮ್ಮ ವೀಡಿಯೋ ಜಾಸ್ತಿ ಜನಕ್ಕೆ ತಲುಪುತ್ತೆ. ನಿಮ್ಮ ಥರ ವೆಯ್ಟ್ ಮಾಡ್ತೀರಾ ಎಲ್ಲ ಫ್ರೆಂಡ್ಸ್ಗೂ ಅನ್ನೋ ಒಂದು ಹಂಬಲದ ಮೇಲೆ. ತುಂಬ ಜನ ವಿದ್ಯಾರ್ಥಿಗಳು ಭಯ ಪಡ್ತಿದ್ದೀರ. ನೀವು ಏನೂ ಭಯ ಪಡಬೇಡಿ. ಆರಾಮಾಗಿ ಎಕ್ಸಾಮ್ ನೀವು ಕ್ಲಿಯರ್ ಮಾಡ್ತೀರಾ, ಪಾಸ್ ಆಗ್ತೀರಾ, ನೆಕ್ಸ್ಟ್ ಅಡ್ಮಿಷನ್ ಆಗ್ತೀರಾ, ಫಸ್ಟ್ PU ಹೋಗ್ತೀರಾ. ಎಲ್ಲರೂ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಫೇಲ್ ಆಗಿದ್ದೀನಿ, ಫೇಲೇ ಅಲ್ಲ, ಇಷ್ಟು ಕಂಪ್ಲೀಟ್ ಮಾಡಿಲ್ಲ ಅಷ್ಟೇ, ನಾಟ್ ಕಂಪ್ಲೀಟೆಡ್. ಅದನ್ನು ಕಂಪ್ಲೀಟ್ ಮಾಡೋಣ ಬಿಡಿ. ಎಕ್ಸಾಮಲ್ಲಿ ನಮ್ಮ ಚಾನಲ್ ಇದೆ, ನಿಮಗೆಲ್ಲ ಅಪ್ಡೇಟ್ಸ್ನ ಕೊಡ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಅಪ್ಡೇಟ್ಸ್ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಲೆಟರ್ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಲೆಟ್ರು 5 ಮಾರ್ಕ್ಸ್ ಬರುತ್ತೆ ನಿಮಗೆ. ಈ ಲೆಟ್ರಲ್ಲಿ ಏನಂದರೆ, ಅಲ್ಲಿ ನಿಮ್ಮ ಹೆಸರು ಬಳಸಬಾರ್ದು. ಅಲ್ಲಿ ಪ್ರಮೋದ್ ಅಂತ ಕೊಟ್ಟವ್ರು ನೋಡಿ, ಆ ಪ್ರಮೋದ್ ಹೆಸರು ಬಳಸ್ಕೊಂಡು ಗಾಳಿಯ ಒಂದು ರಭಸಕ್ಕೆ ಬಿದ್ದಿರುತ್ತಂತೆ. ಅದಕ್ಕೆ ಯಾರಿಗೆ ಬರೀಬೇಕು ನೀವು ಲೆಟ್ರು? ವಿದ್ಯುತ್ ಶಕ್ತಿ ಮಂಡಳಿ ಮುಖ್ಯ ಇಂಜಿನಿಯರ್ಗೆ ಬರೀಬೇಕಂತೆ. ಅವರು 2 ಅಡ್ರೆಸ್ ಅಂದರೆ ಇವರಿಗೆ ಅಂತಿರ್ತೀವ, ಅಲ್ಲಿ ಇವ್ರಿಗೆ ಒಂದು ಹೆಸರನ್ನ ಹಾಕಬೇಕು. ಇಂದ ಅನ್ನೋ ಹತ್ರ ಪ್ರಮೋದ್ ಅನ್ನೋ ಒಂದು ಹೆಸರು ಹಾಕಬೇಕು, ಬಾಗಲಕೋಟೆಯಿಂದ. ಈ ಡೀಟೇಲ್ಸ್ನೆಲ್ಲ ಬರೆದುಬಿಟ್ಟು ನೆಕ್ಸ್ಟು ಏನು ಬರೀತೀರಾ? ಮಾನ್ಯರೇ ಬರೀತೀರಾ. ನೆಕ್ಸ್ಟು ವಿಷಯ ಬರೀತೀರಾ, ಒಂದು ಲೈನು. ಆ ವಿಷಯದ ಕುರಿತು ಒಂದು ಸ್ವಲ್ಪ ಬರೀತೀರಾ, ಮೇಲ್ಕಂಡಂತೆ ಅಂತ ಹೇಳ್ಬಿಟ್ಟು ವಂದನೆಗಳೊಂದಿಗೆ ಬರೀತೀರಾ ಅಷ್ಟೇ. ನೆಕ್ಸ್ಟು ಇಂತಿ ನಿಮ್ಮ ವಿಶ್ವಾಸಿ ಅಂತ ಬರೀತೀರಾ. ಮೇಲೆ ಏನು ಬರೀತೀರಾ? ಬಲಗಡೆ ಸ್ಥಳ ಮತ್ತು ದಿನಾಂಕ ಬರೀಬೇಕು, ಅದು ಮರಿಬೇಡಿ. ಇಷ್ಟು ನೀವು ನೀಟಾಗಿ ಬರೆದಿದ್ದೀರಾ ಅಂದರೆ 5 ಮಾರ್ಕ್ಸ್ ಗ್ಯಾರಂಟಿ ನಿಮ್ಮ ಒಂದು ಪಾಕೆಟಲ್ಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನೆಕ್ಸ್ಟು ಅಥವಾ ಒಂದು ಚಾಯ್ಸ್ ಇದೆ ನೋಡಿ, ವಿಷಯ ಜಾಸ್ತಿ ಬರೀಬೇಕಾಗುತ್ತೆ. ಅದು ನಿಮ್ಗೆ ಸಜೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಬರೆಯೋಕ್ಕೆ ಹೋಗ್ಬೇಡಿ ಅದನ್ನು. ನೆಕ್ಸ್ಟು 5 ಮಾರ್ಕ್ಸು, ಇದು ಕೂಡ ತುಂಬ ಇಂಪಾರ್ಟೆಂಟು. ಪ್ರಬಂಧ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಅಥವಾ ಇನ್ನೊಂದು ಚಾಯ್ಸ್ ಇದೆ, ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಬಗ್ಗೆ ಬರೀರಿ ಅಂತ. 3 ಪಾಯಿಂಟ್ಸ್ ಬರೀಬೇಕು. ಏನೇನು? ಫಸ್ಟು ಪೀಠಿಕೆ ಬರೀತೀರಾ, ಒಂದು 4-5 ಲೈನು. ನೆಕ್ಸ್ಟ್ ವಿವರಣೆ ಬರೀತೀರಾ, 1-2 ಪ್ಯಾರಾಸ್ ಬರೀಬೇಕು. ನೆಕ್ಸ್ಟ್ ಏನು ಬರೀಬೇಕು ಹೇಳಿ? ಉಪಸಂಹಾರ, ಅದೊಂದು 4-5 ಲೈನು. ಇಷ್ಟು ಬರೆದು ಬಿಟ್ಟರೆ ನೀಟಾಗಿ, ಅಂದರೆ ನಿಮ್ಮೊಂದು ಮಾತುಗಳಲ್ಲಿ ಬರೀಬೇಕಷ್ಟೇ. ಅಂದರೆ ಹಳೆ ವಸ್ತುಗಳನ್ನ ಹೆಂಗೆ ಸಂರಕ್ಷಣೆ ಮಾಡಬೇಕು ಅದಕ್ಕೆ ಇಂಟ್ರೊಡಕ್ಷನ್ ಬರೀತೀರಾ, ವಿವರಣೆ ಹೆಂಗೆ ಬರೀತೀರಾ, ಏನೇನು ಯಾವ ರೀತಿ ಅಂತ. ಪಾಯಿಂಟ್ಸ್ ಬರೆಯೋಕ್ಕೆ ಹೋಗ್ಬೇಡಿ, ಪ್ಯಾರಾ ಬರೀರಿ. ಉಪಸಂಹಾರ ಒಂಥರ ಕನ್ಕ್ಲೂಷನ್ ಇದ್ದಂಗೆ, ಅದಕ್ಕೊಂದು ಕನ್ಕ್ಲೂಷನ್ ಬರೆದುಬಿಟ್ರೆ ನಿಮಗೆ 5 ಮಾರ್ಕ್ಸ್. ಜಸ್ಟ್ ಈಸಿ. ಅಂದರೆ ನಿಮ್ಮ ಮಾತುಗಳಲ್ಲಿ ಬರೆಯೋದಕ್ಕೆ 5 ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆ ನೀವು ಗಟ್ಟಿ ಹೊಡೆಯೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನು ಗೊತ್ತಿರುತ್ತೆ ಅದನ್ನು ಬರೀತೀರ ಅಷ್ಟೇ ನಿಮ್ಮ ವರ್ಡ್ಸಲ್ಲಿ. ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ, ಚಿತ್ತು ಕಾಟ್ ಮಾಡೋಕ್ಕೆ ಹೋಗ್ಬೇಡಿ. ಆರಾಮಾಗಿ ನಿಮಗೆ 5 ಮಾರ್ಕ್ಸ್ ಬರುತ್ತೆ ಇದರಲ್ಲಿ. ನೆಕ್ಸ್ಟು ಇದು ಕೂಡ ಈಸಿ. ಅಲ್ಲೇ ಆನ್ಸರ್ ಇರುತ್ತೆ, ಅಲ್ಲೇ ಕ್ವಶನ್ ಇರುತ್ತೆ. ನಿಮ್ಗೆ ಕಣ್ಣು ಕಾಣಿಸಿದ್ರೆ ಸಾಕು, ಆನ್ಸರ್ ನಿಮ್ಗೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. 4 ಮಾರ್ಕ್ಸ್ ಬರುತ್ತೆ. ಟೋಟಲ್ 2 ಕ್ವಶನ್ಸ್ ಇರ್ತವೆ, ಸಬ್ ಕ್ವಶನ್ಸು. ಕನ್ನಡ ಭಾಷೆ ಸ್ವಲ್ಪ ಲೆಂತಿ ಇರುತ್ತೆ, ಅದನ್ನ ಓದ್ಕೋಬೇಕು. ಓದ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಕ್ವಶನ್ಸ್ ನೋಡಿ, ಅದಕ್ಕೆ ಸಂಬಂಧಪಟ್ಟಿರೋ ವರ್ಡ್ಸ್ ಎಲ್ಲರೂ ಕಾಣಿಸಿದ್ರೆ ಅದನ್ನ ನೋಡ್ಕೊಂಡು ಅಂಡರ್ಲೈನ್ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಆನ್ಸರ್ ಶೀಟಲ್ಲಿ ಡಿಬಾರ್ ಆಗೋ ಚಾನ್ಸ್ ಇರುತ್ತೆ ನೋಡಿ. 2 ಕ್ವಶನ್ ಇದೆ. ವೃಕ್ಷ ದೇವತೆ ಅಂತಂದು, ಕೋಣ ಏನು ಪ್ರಶ್ನಿಸಿತು ಅಂತ. 2 ಕ್ವಶನ್ಗೆ ಆನ್ಸರ್ ಒಂದು 3 to 4 ಲೈನ್ಸ್ ಬರೆದ್ಬಿಟ್ಟು ಅಲ್ಲಿರೋ ಪ್ಯಾರಾ ನಿಲ್ಲಿಸ್ಬಿಟ್ರೆ ಮುಗಿದೋಯ್ತು. ನೀವೇನು ಓನ್ ವರ್ಡ್ಸ್ ಏನು ಬಳಸೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿ ಗೈಸ್, ಸಾರಾಂಶ ಬರೆಯೋದು ತುಂಬ ಈಸಿ. 4 ಮಾರ್ಕ್ಸು, 4 ಪಾಯಿಂಟ್ಸ್ ಬೇಕು. ಕವಿ ಬರೀಬೇಕು, ಇದು ಯಾವ ಒಂದು ಪದ್ಯದಲ್ಲಿ ಬರೆದಿರ್ತಾ ಆ ಕವಿ. ನೆಕ್ಸ್ಟು ಪದ್ಯದ ಹೆಸರು ಬರೀಬೇಕು, ಅದಾದಮೇಲೆ ವಿವರಣೆ ಬರೀಬೇಕು, ಅದಾದಮೇಲೆ ಏನು ಬರೀಬೇಕು? ಮೌಲ್ಯ ಬರೀಬೇಕು. ಇಷ್ಟು ಬರೆದ್ಬಿಟ್ಟು ವಿವರಣೆ ಜಾಸ್ತಿ ಬರೀಬೇಕು. ಅದು ನಿಮ್ಗೆ ಏನು ಅರ್ಥ ಅನಿಸುತ್ತೋ ಅದು ಬರೀಬೇಕು. ಹಳೆಗನ್ನಡ ಆದರೆ ನೀವು ಪದ್ಯನ ಅರ್ಥ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಹೊಸಗನ್ನಡ ನೋಡಿದ ತಕ್ಷಣ ಗೊತ್ತಾಗ್ಬಿರುತ್ತೆ ಅದ್ರ ಒಳ ಅರ್ಥ ಏನಿರ್ಬೋದು ಏನೋ ಅಂತ. ಮೋಸ್ಟ್ ಆಫ್ ದ ಕೇಸಸ್ ಹಳೆಗನ್ನಡ ಕೊಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಇವನ್ನ ಜಸ್ಟ್ ಹಳೆಗನ್ನಡ ಪದ್ಯಸ್ ಯಾವಿದೆ ಅವನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ಆ ಸ್ಟೋರಿ ಏನಂತ ತಿಳ್ಕೊಂಡ್ರೆ ನೀವು ಯಾವ ಪ್ಯಾರ ಕೊಟ್ಟರು ಕೂಡ ಆ ಒಂದು ಸ್ಟೋರಿನ ಬರೆದ್ಬಿಡ್ಬೋದು ಆರಾಮಾಗಿ. ಅದು ಕೂಡ 4 ಮಾರ್ಕ್ಸ್ ಈಸಿಯಾಗಿ ಬರ್ತದೆ, ಮಿಸ್ ಮಾಡ್ಕೋಬೇಡಿ. 4 ಮಾರ್ಕ್ಸ್ ಮಿಸ್ ಮಾಡಿಕೊಂಡ್ರೆ ನಿಮ್ಮಷ್ಟು ದಡ್ರು ಇನ್ಯಾರೂ ಇರೋದಿಲ್ಲ. 40ನೇ ಕ್ವಶನ್ ಇದೇ ಆಗಿರುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ಅಲ್ಲ ಕೊಟ್ಟವ್ರೆ ಹೆಡ್ಲೈನ್, ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀರಿ ಅಂತ. ಸಾರಾಂಶ ಬರೆಯೋದಂದರೆ ನಿಮ್ಗೇನು ಅರ್ಥ ಆಗಿರುತ್ತೆ ಅದು ನಿಮ್ಮ ವರ್ಷ ಬರೀಬೇಕಂತ. ನೆಕ್ಸ್ಟು ಪದ್ಯ ಪೂರ್ಣಗೊಳಿಸೋದು, ಇದು ಕೂಡ ಪ್ರತಿ ಟೀಚರ್ ಹೇಳ್ತಾ ಇರ್ತಾರೆ, ಪದ್ಯ ಪ್ರಾಕ್ಟೀಸ್ ಮಾಡಿ ಅಂತ. ನಾನು ಹೇಳೋದೇನು, 5 ಪದ್ಯ, ಸ್ಟಾರ್ಟಿಂಗ್ 5 ಪದ್ಯ ಇದಾವಲ್ಲ, 5 ಪದ್ಯದಲ್ಲಿ ಫಸ್ಟ್ ಪ್ಯಾರಾ
ಅಥವಾ ಸೆಕೆಂಡ್ ಪ್ಯಾರ ಯಾವುದೋ ಒಂದು ಪ್ಯಾರ ಒಟ್ಟು ಒಂದೇ ಪ್ಯಾರ ಪ್ರಾಕ್ಟೀಸ್ ಮಾಡಿ. ಒಂದು ಪದ್ಯಕ್ಕೆ ಒಂದು ಪ್ಯಾರ, 5 ಪದ್ಯ, ಸ್ಟಾರ್ಟಿಂಗ್ 5 ಪದ್ಯ ಪರ್ಫೆಕ್ಟಾಗಿ ಓದಿರಿ. ನೀವು 4 ಮಾರ್ಕ್ಸ್ ಖಚಿತ. ಅದು ಬರೆದು ಕೊಡ್ತೀನಿ 4 ಮಾರ್ಕ್ಸ್. ಇಲ್ಲ ಹಸರಾಗಸ ಕೇಳೋರೆ ಅಲ್ಲಿ ನೆಕ್ಸ್ಟ್ ಹೊಸ ಹೂವಿನ ಅಂದರೆ ಒಂದೇ ಪದ್ಯದಲ್ಲಿ 2 ಪ್ಯಾರ ಕೊಡ್ತಾರೆ ನಿಮಗೆ. ಅದಕ್ಕೆ ನೀವು ಒಂದು ಪ್ಯಾರ ಓದ್ಕೊಂಡ್ರೆ ಸಾಕಾಗುತ್ತಲ್ವ. ಅದರಿಂದ 5 ಪದ್ಯ ಒಂದೊಂದು ಪ್ಯಾರ ಆದರೆ ಇನ್ನು ಮುಂದಿನ ಪದ್ಯಗಳಿದಾವೆ ಇನ್ನು 3, ಅವನ್ನು ಓದ್ಕೊಳ್ಳೋಕೆ ಟ್ರೈ ಮಾಡಿ. ಅವು ಸಾಮಾನ್ಯವಾಗಿ ಇದಕ್ಕೆ ಕೊಡೋದಿಲ್ಲ. ನೆಕ್ಸ್ಟ್ ಬಂದು ಗಾದೆ ಮಹತ್ವ. ಗಾದೆ ಮಹತ್ವ ತುಂಬ ಈಸಿ, 3 ಮಾರ್ಕ್ಸ್ ತೊಗೋಬೋದು. ಗಾದೆ ಏನು ಗೊತ್ತಾ, ಫಸ್ಟ್ ಬರೀಬೇಕೇನು ಬರೀಬೇಕು, ಪೀಠಿಗೆ ಬರೀತೀರಾ. ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ಒಳವರ್ಥ ಹೊಂದಿರುತ್ತದೆ ಅಂತ ಬರೆದು ಕೊಟ್ಟಿರೋ ಗಾದೆ ಯಾವುದು, ಆಳಾಗಬಲ್ಲವನು ಅರಸನಾಗಬಲ್ಲವನು ಎಂಬ ಗಾದೆ ಕೂಡ ಒಂದಾಗಿದೆ ಅಂತ ಬರೀತೀರಾ. ನೆಕ್ಸ್ಟು ವಿವರಣೆ ಬರೀಬೇಕು. ವಿವರಣೆ ಹೆಂಗೆ ಗೊತ್ತಾ ಬರೀಬೇಕು, ಈಸಿ, ತುಂಬ ಈಸಿ. ಹೇಳ್ತೀನಲ್ವ ಅದೇ ಥರನೇ ಬರೀರಿ. ಅಲ್ಲಿ ನಿಮ್ಗೇನು ಅರ್ಥ ಆಗಿದೆ, ಆಳಾಗಬಲ್ಲವನು ಅಂದರೆ ಕೆಟ್ಟೋಗೋನು ಕೂಡ ರಾಜನಾಗ್ಬೋದು ಅಂದರೆ ಅದಕ್ಕೇನು ಒಂದು ಎಕ್ಸಾಂಪಲ್ ಕೊಡ್ಬೇಕು ನೀವು. ಎಕ್ಸಾಂಪಲ್ ಯಾವ ರೀತಿ ಎಕ್ಸಾಂಪಲ್ ಒಂದು ಕಂಪಲ್ಸರಿ ಕೊಡ್ರಿ. ಕಂಪಲ್ಸರಿ ಒಂದು ಎಕ್ಸಾಂಪಲ್ ಕೊಟ್ಟರೆ ನೀವು 3 ಮಾರ್ಕ್ಸ್ ಕಂಪ್ಲೀಟಾಗಿ ಕೊಡ್ತಾರೆ. ಎಕ್ಸಾಂಪಲ್ ಹೆಂಗೆ, ಯಾವುದೋ ಒಂದು ಊರಲ್ಲಿ ಒಬ್ಬ ಕೆಟ್ಟ ಅಂದರೆ ಕುಡುಕ ಇದ್ದ ಅಥವಾ ಏನೋ ಒಂದು ಬರೀತೀರಾ, ಅವನು ಈ ಥರ ಬುದ್ಧಿ ಬಂದು ಅರಸನಾಗ್ತಾನೆ ಅಂತ ಬರೀತೀರಾ. ಅಂದರೆ ಅದೊಂದು ಎಕ್ಸಾಂಪಲ್ ಆಯಿತು. ಅದು ಎಕ್ಸಾಂಪಲ್ ಜೊತೆಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಬರೆದುಬಿಟ್ರೆ, ಎಕ್ಸ್ಪ್ಲನೇಷನ್ ಎಕ್ಸಾಂಪಲ್ 2 ಮಾರ್ಕ್ಸು. ಅದು ಇದು ಬರೀತಿರಲ್ಲ ಅದಕ್ಕೆ 1 ಮಾರ್ಕ್ಸು ಪೀಠಿಗೆಗೆ. ನೆಕ್ಸ್ಟ್ ನೋಡಿ ಅಲಂಕಾರ. ಅಲಂಕಾರ ಕೂಡ ತುಂಬ ನುಡಿದರೆ ಮುತ್ತಿನ ಹಾರದಂತ ಇರಬೇಕು. ಅಲಂಕಾರ ಬರೀತೀರ, ಲಕ್ಷಣ ಬರೀತೀರ, ಸಮನ್ವಯಗೊಳಿಸಬೇಕು. ಈ 3 ಪಾಯಿಂಟ್ಸು, ಅಲಂಕಾರ ಬರೆದಿದ್ದಕ್ಕೆ 1 ಮಾರ್ಕ್ಸ್, ಲಕ್ಷಣ ಬರೆದಿದ್ದಕ್ಕೆ 1 ಮಾರ್ಕ್ಸ್, ಸಮನ್ವಯಗೊಳಿಸಿದ್ದಕ್ಕೆ 1 ಮಾರ್ಕ್ಸ್, ಟೋಟಲ್ 3 ಮಾರ್ಕ್ಸ್ ನಿಮಗೆ ಬರುತ್ತೆ. ಇದು ಪಕ್ಕಾ ಕ್ವಶನ್, ಇದೆಲ್ಲ ಪಕ್ಕಾ ಕ್ವಶನ್ಸೇ ನಿಮಗೆ. ನೆಕ್ಸ್ಟ್ ಬಂದು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನ ಹೆಸರಿಸೋದು. ಕೊಟ್ಟಿರೋವಂಥ ಒಂದು ಪದ್ಯ ಭಾಗಕ್ಕೆ ನೀವು ಗೊತ್ತಲ್ವ 3 ಮಾರ್ಕ್ಸ್ ಬರುತ್ತಿದ್ದು ಕೂಡ. ಅಲಂಕಾರ ಆಗಿರ್ಬೋದು, ಈ ಒಂದು ಗಣ ವಿಭಾಗ ಮಾಡಿ ಛಂದಸ್ಸು ಹೆಸರಿಸೋದು ಪಕ್ಕ ಪ್ರಾಕ್ಟೀಸ್ ಮಾಡಿ. ಆಲ್ರೆಡಿ ಕಲಿಸಿರ್ಬೋದು ನಿಮ್ಮ ಸ್ಕೂಲಲ್ಲಿ, ಗೊತ್ತಿಲ್ಲ ಅಂತಂದರೆ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅಲಂಕಾರ ಇವೆಲ್ಲ ಪಕ್ಕಾನೂ ಇರ್ತವೆ. ನೆಕ್ಸ್ಟ್ ಒಂದು ಕಾಲ ಕೃತಿ, ಇದು ಕವಿ ಪರಿಚಯ ಪಾಠದಲ್ಲೊಂದು ಪದ್ಯದಲ್ಲೊಂದು ಸಾಮಾನ್ಯವಾಗಿ ಕೇಳ್ತಿರ್ತಾರೆ. ಒಂದೊಂದು ಮಿಸ್ ಆಗಿ ಸಲ ಸೆಕೆಂಡ್ ಎಕ್ಸಾಮಲ್ಲಿ ಎರಡೋ ಒಂದೇದ್ರಲ್ಲಿ ಕೇಳೋರಂತೆ. ಈ ಸತಿ ಹೆಂಗೆ ಕೇಳ್ತಾರೆ ಹೇಳೋಕ್ಕಾಗದು. ಒಟ್ಟು ಪ್ರತಿ ಸಲ ಕೇಳೋದೇನೋ ಪಾಠದಲ್ಲೊಂದು ಪದ್ಯದಲ್ಲೊಂದು ಅಂತಾನೆ. ಇದ್ರಲ್ಲಿ ಪೂತಿನೇ ನೋಡ್ಕೊಂಡು ಹೋಗಿ. ದ ರಾ ಬೇಂದ್ರೆ ಇವೆರಡು ಪಕ್ಕ ಪ್ರಿಪೇರ್ ಆಗಿ, ಇವರಿಬ್ಬರೇ ಸಾಮಾನ್ಯವಾಗಿ ಕೇಳೋದು. ನೆಕ್ಸ್ಟ್ GS ಶಿವರುದ್ರಪ್ಪ ಕೇಳ್ತಿರ್ತಾರೆ. ನೆಕ್ಸ್ಟ್ ಲಕ್ಷ್ಮೀಶ ಪದ್ಯಗಳಲ್ಲಿ. ಲಕ್ಷ್ಮೀಶ ತುಂಬ ಸಲ ಲಕ್ಷ್ಮೀಶ ಈ ನೋಡೋಕೆ 3 ಲೈನ್ ಇರ್ತದೆ, 4 ಲೈನ್ ಇರ್ತದೆ, ಅದನ್ನೇ ರಿಪೀಟೆಡಾಗಿ ಕೇಳ್ತಾ ಇರ್ತಾರೆ. ನಮ್ಮ ಬ್ಯಾಚ್ಗೂ ಕೂಡ ಲಕ್ಷ್ಮೀಶನೇ ಕೇಳಿದರು. ಈಸಿಯಾಗಿರುತ್ತೆ, ಆರಾಮಾಗಿ 6 ಮಾರ್ಕ್ಸ್ ತೊಗೋಬೋದು. ನೆಕ್ಸ್ಟ್ ಇದು 4ನೇ ಪದ ಬರೆಯೋದು. ಇದು ನೋಡಿ, ಮಕ್ಕಳು ಮರಿ ಜೋಡು ನುಡಿ ಅಂತಿದೆ. ಮೊಟ್ಟ ಮೊದಲು ಏನು ಬರುತ್ತೆ ನಿಮ್ಗೆ ಗೊತ್ತಿರಲ್ಲ, ನೆನ್ಬಿಟ್ಕೊಳ್ಳಿ, ಜೋಡು ನುಡಿ ದ್ವಿರುಕ್ತಿ. ಫಸ್ಟ್ ದ್ವಿರುಕ್ತಿ ಬಂದರೆ ನೆಕ್ಸ್ಟ್ ಜೋಡು ನುಡಿ, ಏನಾದರೂ ಆಗಿರ್ಬೋದು. ಫಸ್ಟ್ ಜೋಡು ನುಡಿ ಬಂತ ನೆಕ್ಸ್ಟ್ ದ್ವಿರುಕ್ತಿ ಬಂದರೆ ಜೋಡು ನುಡಿ, ಅಷ್ಟೇ ನೆನ್ಬಿಟ್ಕೋಬೇಕು ನೀವು. ಯಾಕಂತ ಹೇಳಿದ್ರೆ ಒಂದ್ಸಲ ಎಡ್ ಬಿದ್ದರೆ ಇನ್ನೊಂದ್ಸಲ ಟೈಲ್ ಬಿಡ್ಬೇಕು ತಾನೆ. ಇದು ಕೂಡ ಅಷ್ಟೇ, ಜೋಡು ನುಡಿ ಇದ್ದರೆ ನೆಕ್ಸ್ಟ್ ದ್ವಿರುಕ್ತಿ ಬರಲೇಬೇಕು, ದ್ವಿರುಕ್ತಿ ಇತ್ತಂದರೆ ಜೋಡು ನುಡಿ ಬರಲೇಬೇಕು. ಒಂಥರ ಗಂಡ ಹೆಂಡ್ತಿ ಇದ್ದಂಗೆ, ಅರ್ಥ ಆಯ್ತಾ? ಅಥವಾ ಎಡ್ಡು ಟೈಲ್ ಇದ್ದಾಗೆ ಅದು. ಅದಾದಮೇಲೆ ಕೋಕಿಲ ಅದು ತತ್ತಮ ಸದ್ಭಾವ ಅದೊಂದು ಇರುತ್ತೆ. ಅವೆರಡು ನೀವು ಆನ್ಸರ್ ಮಾಡ್ಬೋದು ಅದರಲ್ಲಿ. ಇದು 1 ಮಾರ್ಕ್ಸ್ ನೋಡಿ. 1 ಮಾರ್ಕ್ಸಲ್ಲಿ ನಿಮ್ಗೆ ಗೊತ್ತಿದ್ರೆ ಬರೀರಿ. ಜಸ್ಟ್ 1 ವರ್ಡ್ ಇರುತ್ತಲ್ವ, ಶ್ರೀರಾಮನ್ ತಂದೆ ದಶರಥ, ಈ ಥರ ಸಿಂಪಲ್ಲಾಗಿ. 2 ಮಾರ್ಕ್ಸ್ ಬಂದು ವಸಂತ ಮುಖ ತೊಳಿಲ್ಲ ನೋಡಿ, 26ನೇ ಕ್ವಶನ್. ವಸಂತ ಮುಖ ತೊಳಿಲ್ಲ, ಅದೇ ಕ್ವಶನ್ನೇ ವರ್ಕ್ ಮಾಡಿ, ಅದೇ ಕ್ವಶನ್ನೇ ಪ್ರಾಕ್ಟೀಸ್ ಮಾಡಿ. ಆ ಕ್ವಶನ್ ಸಾಮಾನ್ಯವಾಗಿ ಕೇಳ್ತಿರ್ತಾರೆ. ಅದು ಪೂರಕ ಪಾಠದಲ್ಲಿ ಭಗತ್ ಸಿಂಗ್, ಅದು ಅವೆರಡಲ್ಲೊಂದು. ನೆಕ್ಸ್ಟ್ ಬಂದು ನೋಡಿ ನಿಮಗೆ MCQ ಪ್ರಶ್ನೆಗಳು ಅಂದರೆ 4 ಆಪ್ಷನ್ ಕೊಡ್ತಾರೆ, 1 ಆಪ್ಷನ್ ರೈಟ್ ಆಗಿರುತ್ತೆ. ಇದು ಕನ್ನಡ ವರ್ಣಮಾಲ ಬಗ್ಗೆನೇ 2ರಿಂದ 3 ಕ್ವಶನ್ ಬರ್ತದೆ. ಮತ್ತು ಯಾವುದಪ್ಪ ಚಾರ್ಟ್ ಬರುತ್ತೆ ನೋಡಿ, ವಿಭಕ್ತಿ ಪ್ರತ್ಯಯ, ಅದರಲ್ಲಿ 1 ಮಾರ್ಕ್ಸ್ ಬರುತ್ತೆ. ವಿಭಕ್ತಿ ಪ್ರತ್ಯಯ ಎಲ್ಲ ಓದ್ಕೊಂಡ್ರೆ ಅವು 1 ಮಾರ್ಕ್ಸ್. ಅದರಲ್ಲಿ ಕಾರಕಾರ್ಥಗಳು ಕೇಳ್ತಾರೆ, ಕರ್ಮಾರ್ಥ ಕರ್ತಾರ್ಥ ಅವು ಕೇಳ್ತಿರ್ತಾರೆ. ಸಾಮಾನ್ಯ ಅದನ್ನು ಸಾಮಾನ್ಯ ಕೇಳ್ತಿರಲ್ಲ, ನೀವು 10th ಆಗಿರೋದ್ರಿಂದ. ಇದಕ್ಕೆ ಟ್ರಿಕ್ ಬಂದು ಹೇಳಿದ್ನಲ್ಲ, ಫಸ್ಟ್ ಖಾಲಿ ಬಿಡಿ, 6 ಕ್ವಶನ್ನ ಬರೆಯೋಕ್ಕೆ ಹೋಗ್ಬಿಡಿ, ಆನ್ಸರ್ ಮಾಡೋಕ್ಕೆ ಹೋಗ್ಬೇಡಿ. ಲಾಸ್ಟ್ವರೆಗೂ ಕಾಯಿರಿ, ಕಾಪಿ ಸಿಕ್ಕಿದ್ರೆ ಬರೀರಿ, ಸಿಕ್ಕಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ನಿಮ್ಗೆ ಏನು ಗೊತ್ತಿರುತ್ತೋ ಅದನ್ನು ಒಂದೇ ಆಪ್ಷನ್ ಬರೀರಿ. ಫಸ್ಟ್ಗೆ A ಬರೆದಿದ್ರೆ ಎಲ್ಲದಕ್ಕೂ ಏನೇ ಬರ್ಕೊಂಡೋಗಿ, B ಅಥವಾ B, C ಅಥವಾ D ಆ ಥರ ಬರ್ಕೊಂಡೋಗಿ. ಆ ಥರ ಬರೆಯೋದ್ರಿಂದ ನಿಮ್ಮ 2ರಿಂದ 3 ಕ್ವಶನ್ ರೈಟ್ ಆಗೋ ಚಾನ್ಸ್ ಇದೆ. ಈಸಿ ಟೆಕ್ನಿಕ್ಸ್ ಗೊತ್ತಾಯ್ತು ನಿಮಗೆ, ಹೇಗೆ ಬರೀಬೇಕಂತ ಪೇಪರ್ನ, ಈ ವ್ಯಾಲ್ಯುವೇಟರ್ನ ಹೇಗೆ ಇಂಪ್ರೆಸ್ ಮಾಡ್ಕೊಂಡು ಗೊತ್ತಾಯಿತು. ಸ್ಟಾರ್ಟಿಂಗ್ ಯಾವ್ದು ಗೊತ್ತೋ ಅದನ್ನ ಮಾತ್ರ ಬರೆಯೋಕ್ಕೆ ಹೋಗಿ. ಗೊತ್ತಾಯ್ತಲ್ಲ ಕಂಪ್ಲೀಟ್ ಡೀಟೇಲ್ಸ್. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೆ ನೆಕ್ಸ್ಟ್ ಯಾವುದೇ ಥರದ ವೀಡಿಯೋಸ್ ಬೇಕಂದ್ರೆ ನಾನು ಮಾಡ್ತಾ ಹೋಗ್ತೀನಿ, ಸಮಾಜನೂ ಮಾಡ್ತೀನಿ. ನೀವು ಕನ್ನಡ ಕೇಳಿದರೆ ಕನ್ನಡ ಮಾಡಿದ್ದೀನಿ. ನೆಕ್ಸ್ಟ್ ಯಾವಾಗ ಬೇಕೋ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.